ಸ್ವಾಮಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಏನು ಎಫ್ ಐ ಆರ್ ಏನಿದೆ ಅವ್ರ ಮೇಲೆ ಆಧಾರ ಇಟ್ಕೊಂಡು ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಏನಿದೆ? ಅಧಿಕಾರ ದುರುಪಯೋಗ ಇರ್ತಕ್ಕಂಥ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಅಥವಾ ಏನಾದರೂ ಅವರಿಗೆ ಅವರೇ ಅದು ಯಾವ್ದು ಕಮಿಟ್ ಆಗಿದ್ದಾರೆ, ಏನು ಅವ್ರಿಗೆ ನೇರವಾಗಿ ನಿರ್ದಿಷ್ಟ ಸಚಿವ ಸಂಪುಟ ಈಗಾಗಲೇ ತೀರ್ಮಾನ ತಗೊಂಡಿದೆ, ಅವ್ರು ಕೊಟ್ಟಿರೋ ನೋಟಿಸ್ ಉತ್ತರವನ್ನು ಕೊಟ್ಟಾಗಿದೆ. ಸೊ ಅದರಿಂದ ಅಲ್ಲಿ ಯಾವುದೇ ಆರೋಪಗಳಿಲ್ಲ, ಆರೋಪ ಪ್ರೂವ್ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಇದು ಬಹುಶಃ ಒಂದು ಪಕ್ಷ ಏನಾದರೂ ಗವರ್ನರು ಅಂತ ಪ್ರೇರಿತವಾದ ಇದು ಮಾಡ್ತು ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ದಂಗೆ ಹೇಳಲಿಕ್ಕೂ ಸುದ್ದಿ. ಯಾಕೆಂದರೆ ಅನ್ಯಾಯವಾಗಿ ಮಾಡ್ತಕ್ಕಂಥ ಯಾವುದೇ ಆರೋಪ ಆಗಿಲ್ಲ, ಅವರಿಗೆ ಆರೋಪ ಸಾಬೀತೇ ಆಗಿಲ್ಲ. ಅಂಥದ್ರಲ್ಲಿ ಅನ್ಯಾಯ ಮಾಡಿ ಅವರಿಗೆ ಒಟ್ಟಿನೇನೆಂದರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಅವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ್ತಕ್ಕಂಥ ಆಡಳಿತ ನಡೆಸಿದ್ದಾರೆ ಕಳೆದ 5 ವರ್ಷ. ಈಗಲೂ ಕೂಡ ಜನಪರ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ನೇರವಾಗಿ ಅವರು ಯಾವುದೇ ಒಂದು ಆರೋಪಗಳಿಗೆ ಅಥವಾ ಅವರ ಬಗ್ಗೆ ಅಧಿಕಾರದ ದುರುಪಯೋಗ ಆಗಿರ್ಬೋದು, ಹಣದ ದುರುಪಯೋಗ ಆಗಿರ್ಬೋದು, ಮತ್ತು ಯಾವುದೇ ಒಂದು ಪಕ್ಷಪಾತ ಯಾವುದೂ ಇಲ್ಲದಿರೋದ್ರಿಂದ ಏನಾದರೂ ರಾಜಕೀಯವಾಗಿ ಬಿ ಜೆ ಪಿಯವರು ಒತ್ತಡ ತಂದು ಗವರ್ನರ್ ಮೇಲೆ ತಂದು ಈ ಥರ ನಾವು ಮಾಡಿದ್ರೆ ಜನ ಸುಮ್ಮನೆ ಇರೋದು, ಜನ ರೊಚ್ಚಿಗೆ ಹೇಳ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಬಿ ಜೆ ಪಿಯವರಲ್ಲಿ ಮತ್ತು ಗವರ್ನರಲ್ಲಿ ನಾನು ಮನವಿ ಮಾಡ್ತೀನಿ.